ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ದರ್ಶನ್ ನಡವಳಿಕೆಯಲ್ಲಿ ಭಾರಿ ಬದಲಾವಣೆ ಆದಂತಿದೆ. ಪತ್ನಿ ಹಾಗೂ ಮಗನನ್ನ ನೋಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರಂತೆ. ಈ ಮಧ್ಯೆ ಪತಿ ಪರ ಪತ್ನಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಜೈಲಿನಲ್ಲಿ ದರ್ಶನ್ ನಡವಳಿಕೆಯಲ್ಲಿ ಭಾರಿ ಬದಲಾವಣೆ. ಪತಿ ಪರ ಪತ್ನಿ ವಿಜಯಲಕ್ಷ್ಮಿ ಮೊದಲ ರಿಯಾಕ್ಷನ್. ಹೊರಗಿದ್ದಾಗ ಫುಲ್ ರಗಡ್ ಲೈಫ್, ಯದ್ವಾ ತದ್ವಾ ಮಾತು, ಬಿಂದಾಸ್ ಓಡಾಟದಲ್ಲಿದ್ದ ದರ್ಶನ್ಗೆ ಜೈಲಿಗೆ ಹೋದ್ಮೇಲೆ ಭಾರಿ ಬದಲಾವಣೆ ಆಗಿದೆ. ನಟ ಪರಪ್ಪನ ಅಗ್ರಹಾರ ಸೇರಿದ 3ನೇ ದಿನವೇ ಮಗನೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಭೇಟಿಯಾಗಿದ್ದಾರೆ. ದರ್ಶನ್ ಜೊತೆಗೆ ಕೆಲ ಹೊತ್ತು ಮಾತನಾಡಿದ್ದಾರೆ. ಈ ವೇಳೆ ಮಗನನ್ನ ಕಂಡು ಆರೋಪಿ ದರ್ಶನ್ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಬಳಿಕ ದರ್ಶನ್ ನಡವಳಿಕೆಯಲ್ಲಿ ಭಾರಿ ಬದಲಾವಣೆಯಾಗಿದೆ ಅಂತೆ. ಜೈಲಿನಲ್ಲಿ ದರ್ಶನನ್ನ ಭೇಟಿಯಾಗಿ ಬಂದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಪತಿ ಜೈಲಿಗೆ ಹೋಗಿ ಇಷ್ಟು ದಿನ ಬಳಿಕ ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದ್ರೆ ಅಪಾರವಾದ ಪ್ರೀತಿ. ನೀವು ಅವರನ್ನ ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲೇ ಹೊತ್ತಿರೋದು ನಿಮ್ಗೂ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಿಮ್ಮೆಲ್ಲರಿಗೂ ಕೂಡ ನಾವು ತಾಳ್ಮೆಯನ್ನ ಕಳ್ಕೊಂಡು ಮಾತಾಡೋದ್ರಿಂದ ಹಾನಿ ಆಗೋದು ನಮ್ಗೇನೆ. ಆದ್ರಿಂದ ತಾಳ್ಮೆ, ಶಾಂತಿಯಿಂದ ಇರೋಣ. ನಿಮ್ಮ ಆತಂಕವನ್ನ ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೀನಿ. ಅವರು ನಿಮ್ಮ ಪ್ರತಿ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯದ ಮೇಲೆ ವಿಶ್ವಾಸವನ್ನ ಇಡೋಣ. ನಮ್ಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ಇದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡು ಬಯಸೋರನ್ನ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬಂದೇ ಬರುತ್ತೆ. ಪತ್ನಿ ಮತ್ತು ಪುತ್ರನ ಭೇಟಿ ನಂತರ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಕೊಂಚ ನಿರಳರಾಗಿದ್ದಾರೆ. ವ್ಯಾಯಾಮ, ಮೆಡಿಟೇಷನ್ ಮಾಡ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ದಾಸನ ಪರ ಪತ್ನಿ ನಿಂತಿದ್ದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೆವಿಲ್ ಗ್ಯಾಂಗ್ ಮಾಡಿದ ದುಷ್ಕೃತ್ಯದ ಬಗ್ಗೆ ಪೊಲೀಸರು ಇನ್ನೂ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆಯಂತೆ. ಟೆಕ್ನಿಕಲ್ ಸೇರಿ ನಾಪತ್ತೆಯಾದವರಿಗೆ ಬಲೆ ಬೀಸಿ ಖಾಕಿ ಪಡೆ ತನಿಖೆಯನ್ನ ಚುರುಕುಗೊಳಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕು. 100 ಸಾಕ್ಷಿ, 10 ಐ ವಿಟ್ನೆಸ್ ಇದ್ರೂ ಕ್ಲಾರಿಟಿ ಇಲ್ಲ. ಎಫ್ಎಸ್ಎಲ್ ವರದಿ ವಿಳಂಬ, ಮತ್ತಷ್ಟು ಸಾಕ್ಷಿ ಸಂಗ್ರಹಕ್ಕೆ ಪ್ಲಾನ್. ರೇಣುಕಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. 100 ಸಾಕ್ಷ್ಯ ಸಂಗ್ರಹವಾಗಿದ್ದು ಖಾಕಿ ಪಡೆಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಒಂದ್ ಕಡೆ 17 ಜನ ಆರೋಪಿಗಳು ಜೈಲುವಾಸ ಅನುಭವಿಸುತ್ತಿದ್ರೆ, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನು ಚುರುಕು ಮಾಡುವಂತೆ ಸೂಚನೆ ನೀಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಹಿರಿಯ ಅಧಿಕಾರಿಗಳ ಸೂಚನೆ ಏನು? ತನಿಖಾಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳ ಸೂಚನೆ ಏನು ಅಂದ್ರೆ, ಕೊಲೆ ಪ್ರಕರಣದ ಸಂಬಂಧ ಮತ್ತಷ್ಟು ಸಾಕ್ಷಿಗಳ ಹೇಳಿಕೆಯನ್ನು ಸರಿಯಾದ ರೀತಿಯಲ್ಲಿ ದಾಖಲು ಮಾಡಿ, ನೋಟಿಸ್ ಹಂತದಲ್ಲಿರುವ ಎಲ್ಲರನ್ನ ಕರೆಸಿ ಹೇಳಿಕೆ ದಾಖಲಿಸಿ, ನಟ ದರ್ಶನ್ಗೆ ಹಣ ನೀಡಿದ್ದ ಮೋಹನ್ ರಾಜ್ ಪತ್ತೆ ಮಾಡಿ ವಿಚಾರಣೆ ಮಾಡಿ, ಮೃತದೇಹ ಸಾಗಿಸಿದ್ದ ಕಾರನ್ನ ವಾಶ್ ಮಾಡಿದ್ದ ಹೇಮಂತ್ ಎಲ್ಲಿ ವಿಚಾರಣೆ ಮಾಡಿ, ಕಾರಿನ ಮಾಲೀಕ ಪುನೀತ್ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿ, ಮತ್ತೆ ಎಲ್ಲರನ್ನ ಕರೆಸಿ ಸಿಆರ್ಪಿಸಿ 164ರ ಹೇಳಿಕೆಯನ್ನು ದಾಖಲು ಮಾಡಿ. ಎಫ್ಎಸ್ಎಲ್ ವರದಿ ತಡವಾಗಲಿದೆ. ಹೀಗಾಗಿ ಇನ್ನಷ್ಟು ಸಾಕ್ಷಿಗಳ ಸಂಗ್ರಹ ಮುಖ್ಯ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪೊಲೀಸರಿಗೆ ತಲೆನೋವಾಗಿದೆ. ಮೂಲ ವಿಷಯ, ರೇಣುಕಸ್ವಾಮಿ ಮೊಬೈಲ್ ನಾಶ, ಸಿಕ್ತಿಲ್ಲ ಉತ್ತರ. ಕಳೆದ 15 ದಿನಗಳಿಂದ ಸತತವಾಗಿ ತನಿಖೆ ಮಾಡಿರುವ ಪೊಲೀಸರು 100 ಸಾಕ್ಷಿಗಳು, 10 ಐ ವಿಟ್ನೆಸ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ ಪ್ರಕರಣದ ಮೂಲವೇ ಖಾಕಿ ಕಡೆಗೆ ಬಿಡಿಸಲಾಗದ ಸೂತ್ರವಾಗಿದೆ. ಕೊಲೆ ಕಾರಣಕ್ಕಿಲ್ಲ ಕ್ಲಾರಿಟಿ. ರೇಣುಕಸ್ವಾಮಿ ಕೊಲೆ ಕಾರಣಕ್ಕೆ ಸರಿಯಾದ ಕ್ಲಾರಿಟಿ ಇಲ್ಲ. ಪೊಲೀಸರಿಗೆ ಮೂಲ ವಿಷಯವೇ ತಲೆನೋವಾಗಿದೆ. ರೇಣುಕಸ್ವಾಮಿ ಮತ್ತು ಹಂತಕರ ನಡುವೆ ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದಕ್ಕೆ ಕ್ಲಾರಿಟಿ ಈವರೆಗೂ ಪತ್ತೆಯಾಗಿಲ್ಲ. ರೇಣುಕಸ್ವಾಮಿ ಮೊಬೈಲ್ ನಾಶದಿಂದ ಸಾಕ್ಷ್ಯವೂ ನಾಶವಾಗಿದೆ. ಈ ಮಧ್ಯೆ ಆತನ ಜೊತೆ ಚಾಟ್ ಮಾಡೋದಕ್ಕೆ ತೆರೆದಿದ್ದ ನಕಲಿ ಖಾತೆಯು ಡಿಲೀಟ್ ಆಗಿದೆ.
ಆರೋಪಿಗಳ ಹೇಳಿಕೆ ಬಿಟ್ಟರೆ ಮೆಸೇಜ್ ಮಾಡಿದ್ದಕ್ಕೆ ಯಾವ ಮೂಲವೂ ಇಲ್ಲ. ಹೀಗಾಗಿ ರೇಣುಕಸ್ವಾಮಿ ಹೆಸರಲ್ಲಿ ನಕಲಿ ನಂಬರ್ ಖರೀದಿ ಮಾಡಲಾಗಿದೆ. ಇನ್ಸ್ಟಾಗ್ರಾಂನಿಂದ ಮಾಹಿತಿ ಕೋರಿ ಪತ್ರವನ್ನು ಪೊಲೀಸರು ಬರೆದಿದ್ದಾರೆ. ಈ ಮಾಹಿತಿ ಯಾವಾಗ ಖಾಕಿ ಕೈ ಸೇರಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ರೌಡಿ ಗ್ಯಾಂಗ್ ಅನ್ನ ಜೈಲಿಗಟ್ಟಿದ್ರು ಖಾಕಿ ಪಡೆ ಸುಮ್ಮನೆ ಕೂರದೆ ಮಹತ್ವದ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿರೋದು ಪೋರ್ಕಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟವನ್ನ ಹೆಚ್ಚು ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.